ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಈ ಕಲೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಆಗಾಗ ತನಗೆ ಅರಿವಿಲ್ಲದೆ ಸಹ ಬರುತ್ತೆ. ನಾಟ್ಯ ಆಡೋದೊಂದು ಕಲೆ ಇರ್ಬೋದು, ಹಾಡು ಹೇಳೋದೊಂದು ಕಲೆ ಇರ್ಬೋದು, ಅಭಿನಯ ಒಂದು ಕಲೆ ಇರ್ಬೋದು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಮೊನ್ನೆ ಅಷ್ಟೇ ನಾನು ಮುದುಕನ ಮದುವೆ ಎನ್ನುವ ನಾಟಕಕ್ಕೆ ಹೋಗಿದೆ. ಅಲ್ಲಿ ಕಲ್ಯಾಣಿ ಪಾತ್ರದಲ್ಲಿ ಹಾಸ್ಯವಾಗಿ ಆ ಪಾತ್ರವನ್ನು ಅಭಿನಯಿಸುತ್ತಾ ಬಬ್ರುವಾಹನ ಚಿತ್ರದ ಸಂಭಾಷಣೆಗಳನ್ನು ತನ್ನದೇ ಆದ ಶೈಲಿಯಲ್ಲಿ ನಗನಗ್ತಾ ಹಾಸ್ಯಭರಿತವಾಗಿ ಹೇಳಿದ್ದು. ಆರ್ಭಟಿಸುತ್ತಾ ಕೂಗಾಡುತ್ತಾ ಆ ರಾಜ ಟಿ ವಿಯಲ್ಲಿ ಆಕೆ ಹೇಳಿದಂತಹ ಒಂದು ಸಂಭಾಷಣೆ ನಿಜವಾಗಲೂ ನಮಗೆ ನಗೆಗಳಿನಲ್ಲೇ ತೇಲಿಸಿತು. ಆ ಒಂದು ಸುಂದರವಾದ ಸನ್ನಿವೇಶವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ. ಬನ್ನಿ, ನಾವೀಗ ಮುದುಕನ ಮದುವೆ ಕಲ್ಯಾಣಿ ಪಾತ್ರಧಾರಿ ಹಾಸ್ಯಭರಿತವಾಗಿ ಹೇಳಿರುವಂತಹ ಬಬ್ರುವಾಹನ ಚಿತ್ರದ ಸಂಭಾಷಣೆಯನ್ನು ಕೇಳಿಬರೋಣ. ಅಂದು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನೆಂದು ಹೇಳಿದೆ, ನಿನ್ನ ಚಿಕ್ಕಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿದ ನೀನು ಈ ರೀತಿ ಶರಣಾಗತನಾಗಲು ಬಂದಿರುವುದನ್ನು ನೋಡಿದರೆ ನಮಗೆ ಆಶ್ಚರ್ಯವೇ ಆಗುತ್ತದೆ. ನಾನು ಶರಣಾಗತನಾಗಲು ಬಂದಿಲ್ಲ, ನೀವೇ ನಮ್ಮ ಡ್ಯಾಡಿ ಅಂತ ಇವತ್ತು ಗೊತ್ತಾಯ್ತು. ಡ್ಯಾಡಿ ಯಾರು ನಿನ್ನ ಡ್ಯಾಡಿ? ಸಾಹಸ ಸಿಂಹ, ಅಭಿನವ ಭಾರ್ಗವ, ಕರ್ನಾಟಕ ಸುಪುತ್ರ ಎಂದು ಬಿರುದನ್ನು ಪಡೆದಿರುವ ಪಾರ್ಥ ಅಂದರೆ ನಾನು ನಿನ್ನ ಡ್ಯಾಡಿಯೇ. ಯಾರು ಹೇಳಿದ್ದು? ನನ್ನ ಮಮ್ಮಿ. ಯಾರು ನಿನ್ನ ಮಮ್ಮಿ? ಡಿಸ್ಕೋ ಶಾಂತಿನ, ಶ್ರೀಲಕ್ಷ್ಮಿತಾನ, ಜ್ಯೋತಿ ಲಕ್ಷ್ಮಿನ? ಶಾಂತಂ ಪಾಪಂ ಶಾಂತಂ ಪಾಪಂ. ನನ್ನ ತಾಯಿಯನ್ನು ಕೇವಲ ಮಕ್ಕಳ ಡಾನ್ಸರ್ಗೆ ವಹಿಸುವುದೇ ಮಹಾಪುರುಷ. ನೆನಪು ಮಾಡಿಕೊಂಡು ನೀವು ಹುಣಸೂರಿಗೆ ಬಂದಿದ್ದು, ದುರ್ಗಾಂಬೆ ದೇವಸ್ಥಾನದಲ್ಲಿ ನನ್ನ ತಾಯಿಯನ್ನು ಮೀಟ್ ಮಾಡಿದ್ದು, ಪಕ್ಕದಲ್ಲಿರುವ ಐಟಿಯಲ್ಲಿ ನನ್ನ ಜನನಕ್ಕೆ ಕಾರಣವಾಗಿತ್ತು. ಇದಾವುದು ತಮಗೆ ನೆನಪಿಲ್ಲವೇ? ನಿಜವೆಂದರೆ ತಾನೇ ನೀನು ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆಯರ ರಂಗದಲ್ಲೇ ಉತ್ತರ ಕೊಡುತ್ತಿದ್ದೆ. ಈ ರೀತಿ ಹೇಳಿ ಅಂತ ಬಂದು ನಮ್ಮ ಕಾಲನ್ನು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಹೋಗುತ್ತಿರುವ ಬಸ್ಸನ್ನು ತಡೆಗಟ್ಟಬಲ್ಲೆ, ನಲ್ಲಿಯ ನೀರನ್ನು ತುದಿಬೆರಳಿನಿಂದ ಬಂಧಿಸಬಲ್ಲೆ, ಸತ್ತಿರುವ ಹಾವನ್ನು ಹಿಡಿಯಾಕ್ತಬಲ್ಲೆ. ಆದರೆ ಈ ಮಾತೃನಿಂದ ನೀನು ಮಾತ್ರ ಸಹಿಸಲಾರೆ. ಗೆಲುವೋ ಪಾರ್ಥ, ಕೇವಲ ಅರ್ಧ ಗಂಟೆಯಲ್ಲಿ ನಾಟಕ ಮುಗಿಸಿ ಗಟ್ಟ ಗುಡ್ಡ ಕಟ್ಕೊಂಡು ನಮ್ಮೂರಿಗೆ ನಾವು ಹೋಗಲ್ಲ. ನಾನು ಚಕ್ರಾಂತರವರ ಬಬ್ರುವಾಹನವೇ ಅಲ್ಲ. ಸಂಭಾಷಣೆ ಅದು ಅಲ್ಲ, ಏನದು ಅಭಿನಯ ಭಾರತವ, ಅದು ಹುಣಸೂರಲ್ಲಿ ಐಬಿ ಪ್ರೆಗ್ನೆಂಟ್ ಏನಿದೆಲ್ಲ. ಸತ್ತ ಹಾವನ್ನ ಕೈಯಲ್ಲಿ ಇಟ್ಕೋಬಲ್ಲೆ, ನೀರನ್ನ ಬೆರಳಲ್ಲೇ ನಿಲ್ಲಿಸಬಲ್ಲೆ. ಅದೇ ಇನ್ನೊಂದೇನು ಸೇರಿಸಬೇಕಾಗಿತ್ತು. ಇಲ್ಲೇ ಹೋಟೆಲ್ ಹೋಗಿ ಕಮ ತಿನ್ನಬಲ್ಲೆ, ಹಿಂದ್ಗಡೆ ಹೋಗಿ ಪಟ ಇಡಬಲ್ಲೆ ಅಂತ. ಯಾಕೆ ಬೇಜಾರು ಮಾಡ್ತಿದ್ದೀಯ? ಬಬ್ರುವಾಹನ ಸಿನಿಮಾನ ನೀನು ನೋಡಿದೆ, ನಾನು ನೋಡಿದೀನಿ, ಅವರು ನೋಡಿದಾರೆ. ನಾನು ಹೇಳಿದ್ ಯಾರು? ಬಬ್ರುವಾಹನ ಭಾಗ 2, ಸಾಮಾಜಿಕ ಪೌರಾಣಿಕ. ಮುಂದೆ ಬರ್ತದೆ, ಅದುವೇ ಎಲ್ಲ ಬರ್ತವೆ. ಇದು ಬರೋದು ಬೇಡ ನೋಡೋ, ನೀ ಜಾಸ್ತಿ ಮಾತಾಡ, ಮಾತಿನ ಪ್ರಕಾರ ಕೊಡ್ಬಾರ್ದು ಅಂತ 100 ಮುತ್ತಂದಿಗೆ 10 ಕೊಟ್ಟು ಬಾ. ಏನಾಗೈತೆ? ಬಣ್ಣ. ಅಯ್ಯ ಬಣ್ಣ, ಬಣ್ಣ ಏನ್ ತೊಳ್ಕೊಂಡು ಕುಡಿತೀಯಾ? ಬಣ್ಣ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಕೊಡಬಾರ್ದು ಕೈ. ದೇವ್ರು ಮುಸುಡಿ ಕೊಟ್ಬಿಟ್ರೆ ಮುಸುಡಿ ಇರೋದು ಸುತ್ತೋಗಿರೋ ಬದನೆಕಾಯಿ ಆದಂಗೆ ಆಗ್ತದೆ ಅಷ್ಟೇ. ನೇರಳೆ ಹಣ್ಣು ನೋಡಕ್ ಕಪ್ಪಿದ್ರು ರುಚಿ ಬಾಳ ಇರುತ್ತೆ, ಅತ್ತಿ ಹಣ್ಣು ನೋಡಕ್ ಕೆಂಪಿಗಿದ್ರು ಅದ್ರಲ್ಲಿ ಹುಳ ಬಾಳ ಇರುತ್ತೆ. ಅದನ್ನ ತೆಗೆದು ನೋಡೋ ಕಾರಣ ಯಾರಿಗೂ ಇರಲ್ಲ. ಕೆಂಪು ಕಾಣ್ತವೆ ಅಂತಿದ್ದು ಬಿಡ್ತವೆ, 28 ರೋಗ ಬಂದು ಸಾಯ್ತವೆ. ಯಾಕೋ ಬಣ್ಣ 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 ಅಂತೀಯಾ? ಮುಗು ತುಂಬಾ ಮುಸ್ಕಾಕೊಂಡ್ಬಿಡ್ತೀನಿ. ಮಾಲಾಶ್ರೀ ತಿಳ್ಕೊಂಡು ಮುತ್ಕೊಟ್ಬಿಡಯ್ಯ. ಮಾಲಾಶ್ರೀ, ಈ ಕೊಳಕಶ್ರೀನ ಮಾಲಾಶ್ರೀ ಸಿಹಿ ಮುತ್ತ ಅಕ್ಕ. ಯಾವ್ದೋ ಪಿಳ್ಳೆ ಅಕ್ಕ ಅನ್ಬಿಡ್ತಲ್ಲ ನನಗೆ. ನಾನೇ ಕರೆದೆ. ನೀನ ನೀನ್ ಯಾವಾಗ ಬೆಟ್ಟಿ ತಗೊಂಡಿದ್ದಲ್ಲ? ಇವಾಗ ಬೆಳಿಗ್ಗೆ ಬಂದೆ. ಇಲ್ಲಿಂದಾನೇ ಹೇಳಿದೆ. ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಮಿಸ್ ಮಾಡ್ಕೊಂಡೆ, ಕಳ್ಕೊಂಡೆ.
ಇನ್ನು ಹುಡುಗಿದ್ರು ಇಂಥ ಫಿಗರ್ ನಿನಗೆ ಸಿಗಲ್ಲ. ಆದ್ರೂ ನಾನು ನಿನ್ ಬಿಡಲ್ಲ. ಬಿಡಲ್ಲ. ನಾ ಬಿಡಲಾರೆ ಎನ್ನುವಮ್ಮೆ, ನೀನಾಗಿ ನನ್ನಿಂದ ದೂರಾಗಿ ಹೋದೆ. ನಾನಿಂದು ಮಾಡಿ ಸೂರ್ಯ ಕಾದಿರುವೆ, ನೀ ಸೂರ್ಯನಿಯಾಗಿ ನಾನಿಂದ ಕಾಡಲು ಹುಡುಗಿ. ಆಮೇಲಿಂದ ನೀನು ನನ್ನ ಲಂಗದ ಲಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.